ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ನಾನಿವತ್ತು ಬೆಂಗಳೂರಿನ ಕಾಚರಕನಹಳ್ಳಿಯ HBR ಲೇಔಟ್ನಲ್ಲಿರುವಂಥ ದೇವಸ್ಥಾನವೊಂದರಲ್ಲಿದ್ದೀನಿ. ಏನು ವಿಶೇಷ ನಿಜವಾಗ್ಲೂ ಇದೆ. ಇಲ್ಲಿ ಏಷ್ಯಾದ ಅತಿ ಎತ್ತರದ ಏಕಶಿಲಾ ಬೃಹದ್ರೂಪಿ ಹನುಮಂತನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. ಇದು ದಕ್ಷಿಣ ಅಯೋಧ್ಯೆಯ ಕೋದಂಡರಾಮನ ದೇವಸ್ಥಾನ ಅಂತಾನೆ ಫೇಮಸ್. ಆ ಹನುಮಂತನ ಮೂರ್ತಿ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ಜಾಗ ಮತ್ತು ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ. ಇಲ್ಲೇ ಈ ಎಡಭಾಗಕ್ಕೆ ನೀವು ಗಮನಿಸಬಹುದು, ಈ ದೇವಸ್ಥಾನಕ್ಕೆ ಸುಮಾರು 400 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ದಕ್ಷಿಣ ಅಯೋಧ್ಯೆ ಕೋದಂಡರಾಮನ ದೇವಸ್ಥಾನ. ನೀವೀಗ ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು 6-6.5 ಎಕರೆ ಜಾಗ ದೇವಸ್ಥಾನದ ಟ್ರಸ್ಟ್ ಹೆಸರಿನಲ್ಲಿದೆ. ಮುಂಚೆ ಈ ಜಾಗ ಕಸಾಯಿಖಾನೆಗೆ ಅಂತ ಸರ್ಕಾರದಿಂದ ಆಗಿತ್ತು. ಆದರೆ ದೊಡ್ಡದೊಂದು ಹೋರಾಟ ಆಯಿತು. ಕೋರ್ಟ್ನಲ್ಲಿ ಇದನ್ನು ಫೈಟ್ ಮಾಡಿದ ಮೇಲೆ ಇಷ್ಟು ಜಾಗವನ್ನು ದೇವಸ್ಥಾನಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಪುರಾತನವಾದಂಥ ದೇವಸ್ಥಾನ ಇದು. ಈ ದೇವಸ್ಥಾನದ ಪಕ್ಕದಲ್ಲೇ ಖಾಲಿ ಜಾಗ ಇದೆ. ಈ ಖಾಲಿ ಜಾಗದಲ್ಲೇ ರಾಮನ ಬಂಟ ಹನುಮನ ಅತಿ ದೊಡ್ಡ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು. ಸೊ ನೀವೀಗ ಗಮನಿಸಬಹುದು, ಅದೇ ಸ್ಟ್ಯಾಚು ಮುಂಭಾಗದಲ್ಲಿ ನಾನಿದ್ದೀನಿ. ಇದೇ ವಿಗ್ರಹ ನೀವೀಗ ಗಮನಿಸ್ತಾ ಇರೋದು ಬಹಳಷ್ಟು ವಿಶೇಷತೆಗಳಿಂದ ಕೂಡಿರುವಂಥ ಹನುಮಂತನ ಸ್ಟ್ಯಾಚು ಇದು. ಇದನ್ನು ಏಕಶಿಲಾ ವಿಗ್ರಹ ಅಂತ ಹೇಳ್ತಾರೆ. ಅಂದರೆ ಒಂದೇ ಕಲ್ಲಲ್ಲಿ ಇಷ್ಟು ಕೆತ್ತನೆಯನ್ನು ಮಾಡಿರೋದು. ಬಹಳ ದೊಡ್ಡ ಕಲ್ಲು. ಸುಮಾರು ಈ ಕಲ್ಲಿಗೇನೆ 4 ವರ್ಷ ಹುಡುಕಾಡಿದ್ವಿ ಅಂತ ಟ್ರಸ್ಟ್ನ ಸದಸ್ಯರು ಹೇಳ್ತಾ ಇದ್ರು. ನೋಡ್ಬೋದು ನೀವು ಯಾವ ಥರ ಕ್ರೇನ್ಗಳ ಸಹಾಯದಿಂದ ಇಂಜಿನಿಯರಿಂಗ್ ವರ್ಕ್ ಮೂಲಕ ಇಲ್ಲಿನ ಉಳಿದಿರುವಂಥ ಕೆಲಸಗಳು ಈಗ ಸಾಗ್ತಾ ಇದೆ ಅಂತ. ಜನವರಿ 14ನೇ ತಾರೀಕು ಇದನ್ನು ಎತ್ತಿ ನಿಲ್ಲಿಸಿದ್ದಾರೆ. ಅಂದರೆ ಬಂಡೆ ರೂಪದಲ್ಲಿ ತಂದು ಇದನ್ನು ಮಲಗಿಸಿ ಹಾಗೆ ಕೆತ್ತನೆ ಮಾಡಲಾಗಿತ್ತು. ಈಗ ಒಂದು ಹಂತಕ್ಕೆ ಕೆತ್ತನೆ ಪರಿಪೂರ್ಣ ಆಗಿರೋದ್ರಿಂದ ಕ್ರೇನ್ಗಳ ಸಹಾಯದಿಂದ ಈಗ ಅದನ್ನು ಎತ್ತಿ ನಿಲ್ಲಿಸಿದ್ದಾರೆ. ಆದರೆ ಇನ್ನೂ ಬಹಳಷ್ಟು ಕೆಲಸಗಳು ಬಾಕಿ ಇದೆ. ಟ್ರಸ್ಟ್ನ ಸದಸ್ಯರು ಹೇಳ್ತಿದ್ದಾಗೆ ಇನ್ನೂ 6 ತಿಂಗಳಾಗಬಹುದು ಇದು ಪೂರ್ಣಗೊಳ್ಳೋದಕ್ಕೆ ಅಂತ. ಒಟ್ಟು ಈ ವಿಗ್ರಹದ ಎತ್ತರ ಬಂದು 63 ಅಡಿ. ಅದರ ಕೆಳಭಾಗದಲ್ಲಿ ಪೀಠ ಗಮನಿಸಬಹುದು ನೀವು. ಸೊ ಆ ಪೀಠ, ಅದರ ಜೊತೆಗೆ ಹನುಮಂತನ ವಿಗ್ರಹ ಎರಡೂ ಸೇರಿಸಿದ್ರೆ 72 ಅಡಿ ಒಟ್ಟು ಎತ್ತರ ಬರುತ್ತೆ. 9 ಅಡಿ ಪೀಠದ ಎತ್ತರ ಇದೆ, 63 ಅಡಿ ಈ ವಿಗ್ರಹದ ಎತ್ತರ ಇದೆ. ಸೊ ಎರಡನ್ನೂ ಸೇರಿಸಿ 72 ಅಡಿ ಎತ್ತರ. ಇಷ್ಟು ಎತ್ತರದ ಹನುಮಾನ್ ವಿಗ್ರಹ ಏಷ್ಯಾದಲ್ಲೇ ಯಾವುದೂ ಇಲ್ಲ. ಅದು ಏಕಶಿಲಾ ವಿಗ್ರಹ ಅಂತ ಹೇಳಲಾಗುತ್ತೆ. ಈ ಕಾರಣಕ್ಕಾಗಿ ಇದು ತುಂಬಾ ಸ್ಪೆಷಲ್ ಆಗಿದೆ. ಈ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.